ಮೇಘಾ ರಂಜಿತ್. ಆರ್ ಯು ಕನ್ನಡಿಗ? ಎಸ್ ಸರ್, ಬೇಸಿಕಲಿ ಕನ್ನಡ ಬಟ್ ಸೆಟ್ಲ್ ಇನ್ ಚೆನ್ನೈ ಸರ್. Your dress is very nice. What is the color? Pink. Very good. Take it. Can you sing a song? Yes, ma'am. அப்போ சமய ஒரு பாட்டு பாடு. Daddy? ಹ್ಮ್ Why this kolaveri, kolaveri, kolaveri dee? Why this kolaveri, kolaveri, kolaveri dee? Distance la moon, moon, moon color white. She is selected. But sir, Wait. ಅದು ಈ ಮಗು ಹಾಡಿದ ಹಾಡಿಗಲ್ಲ. ಈ ಅಪ್ಲಿಕೇಶನ್ ಅಲ್ಲಿ ಮಗು ಮುಂದೆ ಏನಾಗ್ಬೇಕು ಅನ್ನೋದಕ್ಕೆ ಫಿಲ್ ಮಾಡಿದಿರಲ್ಲ, ಅದಕ್ಕೆ ಎಲ್ಲರೂ ಡಾಕ್ಟರ್, ಇಂಜಿನಿಯರ್ ಆಗ್ಬೇಕು ಅಂತಾನೆ ಬರೀತಾರೆ. ನೀವು ನಿಮ್ಮ ಮಗಳು ಒಳ್ಳೆ ಮನುಷ್ಯ ಆಗ್ಬೇಕು ಅಂತ ಬರ್ದಿದ್ದೀರಾ. ಎಸ್, ದಟ್ ಈಸ್ ದ ಬೆಸ್ಟ್ ಆನ್ಸರ್. ವಿದ್ಯಾಭ್ಯಾಸ ಮಾಡಿದವರೆಲ್ಲ ಡಾಕ್ಟರು, ಇಂಜಿನಿಯರ್ಗಳಾಗೋದಲ್ಲ, ಒಳ್ಳೆ ಮನುಷ್ಯರಾಗಿ ಬಾಳ್ಬೇಕು. ಎಸ್, ಯು ಕ್ಯಾನ್ ಪ್ರೊಸೀಡ್ ದ ಅಡ್ಮಿಷನ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಸೋ ಮಚ್. ಅಪ್ಪನ ಮಗಳು ನೀನು ತುಂಬಾ ಚೆನ್ನಾಗಿ ಹಾಡಿದೆ. ಗುಂಡು ಮಗಳು. ಅಪ್ಲಿಕೇಶನ್ ಫಿಲ್ ಮಾಡೋವಾಗ ನಿಮ್ಗೆ ಇಷ್ಟೊಂದು ಬುದ್ಧಿ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ಈ ಕಾಸ್ಟ್ಯೂಮ್ ಡಿಸೈನರ್ ಒಳಗಡೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ, ಒಬ್ಬ ಕಲೆಗಾರ ಇದ್ದಾನೆ, ಒಬ್ಬ ಗಾಯಕ ಕೂಡ ಇದ್ದಾನೆ. ಹಾಡೆಲ್ಲ ಏನು ಬೇಡ, ಫೀಸ್ ಹೋಗಿ ಕಟ್ಟೋಣ. thanks. It's for Megha Ranjit. Yeah. Megha Ranjit? ಎಸ್ ಸರ್. Total fee 1 lakh. என்னது? 1 lakh. 1 லட்சமா? ஆமா. 50,000 சொன்னாங்க. 50,000 tuition fee. அது இல்லாம 50,000 one time registration fee வேற இருக்கு. ರಿಜಿಸ್ಟ್ರೇಷನ್ ಫೀಸ್ ಬಗ್ಗೆ ನಮ್ಗೇನು ಗೊತ್ತಿರ್ಲಿಲ್ಲ. ಗೊತ್ತಿರ್ಲಿಲ್ಲ ಅಲ್ಲ சொல்லல நமக்கு. Don't worry. 1 week குள்ள பே பண்ணா போதும். 50 இப்ப பே பண்றீங்களா இல்ல அப்புறமா சேர்த்து கட்டுறீங்களா? ಅದು ನಾವು 50,000 ಇವಾಗ 50,000 இப்போ நான் பே பண்றோம். பாக்கி பேலன்ஸ் நாங்க சீக்கிரம் பே பண்றோம். ஓகே மேடம். இந்தாங்க. 1 ಲಕ್ಷ ಅಂತ ಹೇಳಿದ್ರೆ ನಾವು ಬೇರೆ ಸ್ಕೂಲ್ ನೋಡ್ಬೋದಾಗಿತ್ತು. ಕೇಳಿದ ತಕ್ಷಣ ಎತ್ತು ಕೊಟ್ಬಿಟ್ಟೆ. ಯಾಕೆ ಅಷ್ಟೊಂದು ಅವಸರ ಮಾಡ್ದೆ? ಇಲ್ಲಿ ಸೀಟ್ ಸಿಗಕ್ಕೆ ಅಂತ ಸುಮಾರು ಜನ ಕಾಯ್ಕೊಂಡು ನಿಂತಿರ್ತಾರೆ ಲಕ್ಷ ಕೊಡಕ್ಕೆ. ಚೀಫ್ ಮಿನಿಸ್ಟರ್ ಇಂದ ಕೂಡ ರೆಕಮೆಂಡೇಶನ್ ತಗೊಂಡ್ಬರ್ತಾರೆ. ಹಾಗಿರೋವಾಗ ನಮಗ್ ಸಿಕ್ಕಿದ ಚಾನ್ಸ್ ಯಾಕೆ ಬಿಡ್ಬೇಕು? ಇವಾಗ 50,000 ಕೊಟ್ಟಿರ್ಲಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ನಮಗ್ ಸಿಕ್ಕಿದ ಸೀಟ್ ಬೇರೆಯವ್ರಿಗೆ ಕೊಟ್ಬಿಟ್ರೆ ಅಡ್ವಾನ್ಸ್ ಆಗಿ ದುಡ್ಡು ಕೊಟ್ಬಿಟ್ಟು ನಾವ್ ಈ ಸೀಟ್ ಬ್ಲಾಕ್ ಮಾಡಿದಿಕ್ಕೆ ಮಿಕ್ಕಿದ ಫೀಸ್ ಲೇಟ್ ಆದ್ರೂ ಸ್ವಲ್ಪ ವೇಟ್ ಮಾಡ್ತಾರೆ. ಈಗ 1 ಲಕ್ಷದಲ್ಲಿ ಬಾಕಿ 50,000ಗೆ ಏನ್ ಮಾಡೋದು? ಬೇರೆ ದಾರಿ ಏನೂ ಇಲ್ಲ ಅಂತಂದ್ರೆ ನಮ್ ಮಗ್ಳು ಒಡವೆನ ಅಡೆಗಿಡೋಣ. ಇಲ್ಲ ಇಲ್ಲ ಇಲ್ಲ, ಹಾಗೆಲ್ಲ ಆಗಲ್ಲ. ಸ್ಕೂಲ್ ಹೋಗೋ ಮಕ್ಳೆಲ್ಲ ಒಡವೆ ಹಾಕೊಳ್ಳೋದಿಲ್ಲ. ನಾನ್ ಕೊಡಲ್ಲ. ಅಯ್ಯೋಯ್ಯೋ, ಅಪ್ಪನ್ ಮಗಳಲ್ವಾ ನೀನು? ಅದು ಇದು ಎಲ್ಲ ಮಾಡಿದ್ರು ಕೂಡ ಮಿಕ್ಕಿದ ದುಡ್ಡಿಗೆ ಹಬ್ಬ ಭಿಕ್ಷೆ ಎತ್ಬೇಕಾಗತ್ತೆ. ಬಾ ಕೂತ್ಕೊಳ್ಳಿ. $25 ಕೋಟಿ ಅಲ್ವಾ? ನಾನ್ ನೋಡ್ಕೋತೀನಿ, ನೋ ಪ್ರಾಬ್ಲಮ್. ಡಾಕ್ಯುಮೆಂಟ್ಸಾ ಅದೆಲ್ಲ ನಾ ಸರಿಪನಕ್ಕಿರೆ. ಡೋಂಟ್ ವರಿ. நீங்க சூட்கேஸ் வட வாங்க, பணத்தை வாங்கிட்டு போங்க. அப்புறம் லீடரை கேட்டதை சொன்னுங்க. ಓಕೆ, ಥ್ಯಾಂಕ್ ಯು. ವೆಕೆಟುಮಾ? ಹಾ ಮಿಸ್ಟರ್ ರಂಜಿತ್, ನಿಮ್ ಲೋನು ಪಾಸ್ ಆಗೋಕ್ ಚಾನ್ಸೇ ಇಲ್ಲ. ಪಾಸ್ ಆಗಿಲ್ವಾ? ಸರ್, ಪಿನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರೆಡಿಮೇಡ್ ಗಾರ್ಮೆಂಟ್ಸ್ಗೆ ಜಾಗ ಸ್ಯಾಂಕ್ಷನ್ ಆಗಿದೆ ಸರ್. ಅಡ್ವಾನ್ಸ್ ಕೊಡಕ್ಕಾಗ್ದೆ ಇವತ್ತು ನಾಳೆ ಅಂತ ಹೇಗೋ ಸಂಭಾಳಿಸ್ಕೊಂಡ್ ಬಂದೆ. ಈ ಲೋನ್ ಆಗುತ್ತೇನೆ ನಂಬಿಕೆನಲ್ಲಿ. 1 ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಹೆಡ್ ಆಫೀಸ್ ಇಂದ ಸ್ಯಾಂಕ್ಷನ್ ಆಗದೆ ನನ್ನಿಂದ ಏನು ಮಾಡಕ್ಕಾಗಲ್ಲ. ಈ ಪ್ರಪೋಸಲ್ ಪ್ಲಾನ್ ಎಲ್ಲ ಬ್ಯಾಂಕಿಗೆ ಗೊತ್ತಾಗಲ್ಲಲ್ವಾ? ಸರ್ ಪ್ಲೀಸ್ ನನ್ನ ನಂಬಿ. ಈ ಯೂನಿಟ್ ಶುರು ಮಾಡಿ ನಾನು ಸಕ್ಸಸ್ ಆಗ್ತೀನಿ ಅಂತ ನನಗೆ ನಂಬಿಕೆ ಇದೆ ಸರ್. ಇಲ್ಲಿ ನೋಡಿ ರಂಜಿತ್, ವಿಶ್ವಾಸ ಮನಸ್ಸಾಕ್ಷಿ ಇಟ್ಕೊಂಡು ನಾನ್ ಲೋನ್ ಕೊಡಕ್ಕಾಗತ್ತಾ? ಮತ್ತೆ ನೀವಾಗ ಫೋನಲ್ಲಿ ಮಾತಾಡಿದ್ದು ಕೋಟಿಗಿಲ್ಲ ಲೆಕ್ಕ ಇಲ್ಲ. ಬರೀ 10 ಲಕ್ಷ ಸಾಲಿಕ್ಕೆ 16 ಕಡೆ ಸುತ್ತಬೇಕು. ಗಾರ್ಮೆಂಟ್ ಶುರು ಮಾಡೋ ಬದಲು ರಾಜಕೀಯಕ್ಕೆ ಹೋಗ್ಬೋದು. ರಂಜಿತ್, ನೀವೇನು ಅಪ್ಸೆಟ್ ಆಗ್ಬೇಡಿ, ಸ್ವಲ್ಪ ಕೂತ್ಕೊಳ್ಳಿ. ಇನ್ನೊಂದ್ ದಾರಿ ಇದೆ. ಒಂದೇ ಊರ್ನೂರು ಅಂತ ಹೇಳ್ತಿದ್ದೀನಿ. ನಮ್ ಬ್ಯಾಂಕಲ್ಲಿ ಹೆಣ್ಮಕ್ಳ ಹೆಸರಲ್ಲಿ 5 ಲಕ್ಷ ತನಕ ಲೋನ್ ಕೊಡೋ ಒಂದ್ ಸ್ಕೀಮ್ ಬಂದಿದೆ. ನಿಮ್ ಹೆಂಡತಿ ಹೆಸರಲ್ಲಿ ಹೊಸದಾಗ ಒಂದು ಅಪ್ಲಿಕೇಶನ್ ಹಾಕಿ. ನನ್ ಕೈಲಿ ಆದಷ್ಟು ನಾನು ಸ್ಪೀಡಾಗಿ ವರ್ಕ್ ಮಾಡ್ತೀನಿ. ಸರಿ ಸರ್.
ಮುತ್ತು என்னண்ண ನೀನು ಇದನ್ನ ಬೇಗ ಐರನ್ ಮಾಡಿ ತಗೊಂಡ್ ಬಾ. ಸಾಂಗ್ ಶೂಟಿಂಗ್ ನಲ್ಲಿ ಹೀರೋನ್ ಹಾಕೊಳ್ಳೋದು. ஹீரோயின் உடையதா? ಆ ಡಿಸೈನರು ನನಗೆ ಬೈಯೋದಕ್ ಮುಂಚೆ ನಾನು AVM ಸ್ಟುಡಿಯೋ ಹೋಗಿ ಕೊಡ್ಬೇಕು. ನನ್ನ ಫೋನ್ ಎಲ್ಲಿ? ಆ? ಛೆ. ಮುತ್ತು என்னண்ண ನನ್ ಮೊಬೈಲ್ ನೋಡ್ದ? மொபைல் இங்க இல்லையே. ಭಾಸ್ಕರ್ ನಿನ್ ಟೀ ಅಂಗಡಿಲಿ ಏನಾದ್ರು ಮರ್ತು ಬಿಟ್ಟೇನೋ ಡೌಟು. பார்த்துட்டு வாங்க. இல்ல இல்ல சத்தம் கேக்குது. இருக்கா? ஹலோ ಹಲೋ, ಡಿಸೈನರ್ ಶಿಲ್ಪಾ ಮಾತಾಡ್ತಿದ್ದೀನಿ. அண்ணன் போன் காணாம போச்சு. அது தேடி அண்ணன் டீ ஷாப்புக்கு போயிருக்கு. போன் கிடைச்சா திருச்சி அங்கோட்டு விളിക്കാൻ சொல்ல. ಫೋನ್ ಹಾಳ್ ಮಾಡ್ಕೊಂಡ್ರಾ? ஆமா. ನಾನ್ ವೇಟಿಂಗ್ ಇಲ್ಲಿ. ஓகே மேடம். அண்ணே ஏவிஎஸ் ஸ்டுடியோ இந்த டிசைனர் சில்பா கூப்பிட்டாரு. போன் கிடைச்சதுக்கு அப்புறம் திருப்பி கூப்பிடாம நான் சொல்லியிருக்கேன். ஓ ஆனா போன் எங்க போச்சு? ಮತ್ತೆ ನಿನ್ ಕೈಲಿರೋದನ್ನು ಟೈಮ್ ಬಾಂಬಾ. ಬ್ಲೌಸ್ சாரி அண்ணே. என்னடா இது போடா போடா. நில்றா ரே ஓடாதடா. ஏய் உன்னா டேய் என்னடா நீ இது? போன் எடுக்கண்ணே. ஈஸ்வர நீ ப்ளவுஸ் கொண்டு போனிட்டானா ஷூட்டிங் நடக்கும். ಒಂದ್ ದಾರಿ ಇದೆ. ರಬ್ಬೀಶ್, ಇದನ್ನ ಏನ್ ಮಾಡಿದಿರ ನೀವು? ಹೇಳಿದನ್ ಸ್ಟಿಚ್ ಮಾಡೋದ್ ಬಿಟ್ಟು ಬೇರೆ ಏನೋ ಮಾಡ್ಕೊಂಡ್ ಬಂದಿದಿರಲ್ಲ. ಅದು ಮೇಡಮ್ ನೀವು ಕೊಟ್ಟಿ ಡಿಸೈನ್ ಹಳೆ ಡಿಸೈನ್ ಆಗಿತ್ತು. ಇದೊಂದು ಹೊಸ ಡಿಸೈನ್ ಇಸ್ತ್ರಿ ಕಟ್ ಅಂತ ಹೇಳ್ತಾರೆ ಇದಕ್ಕೆ. ನನಗ್ ಡಿಸೈನ್ ಬಗ್ಗೆ ಹೇಳ್ಕೊಡೋದ್ ಬೇಡ. ದಿಸ್ ಇಸ್ ನಾಟ್ ತಮಿಳ್ ಆರ್ ಹಿಂದಿ ಮೂವಿ. ಓ. ಫ್ಯಾಮಿಲಿ ಆಡಿಯನ್ಸ್ ನೋಡೋ ಅಂತ ಮೂವಿ. ಯಾವ್ದಾದ್ರು ತೆಗೆಯೋದ್ ನೋಡಿದ್ರೆ ಐಟಮ್ ಡ್ಯಾನ್ಸೇ ಅಲ್ವಾ? ಶಟ್ ಅಪ್. ಹೀರೋಯಿನ್ ಕೇಳಿದ್ರೆ ಏನ್ ಹೇಳೋದು? ಅಲ್ಲ ಮೇಡಮ್ ಇದು ಇಸ್ತ್ರಿ ಕಟ್ಟಿಂಗ್. Hey, what's delay? Where's the costume? ಕಾಸ್ಟ್ಯೂಮ್ Show me. ಮೇಡಮ್ ಸ್ಮಾಲ್ ಮಿಸ್ಟೇಕ್. ಆಕ್ಚುಲಿ ಸಾರಿ. It's really nice. Yeah, you've done a wonderful job. ಥ್ಯಾಂಕ್ ಯು ಮ್ಯಾಮ್. ಇಟ್ಸ್ ಮೈ ಲೇಟೆಸ್ಟ್ ಇಸ್ತ್ರಿ ಡಿಸೈನ್. ಯಾ ಇಟ್ಸ್ ಲೈಕ್ ಇಸ್ತ್ರಿ ಕಟಿಂಗ್ ಇಸ್ತ್ರಿ. ಓಕೆ. Okay. ಎವ್ರಿಬಡಿ ಗೋ ಔಟ್. ಓ ಲೆಟ್ ಹರ್ ಥ್ಯಾಂಕ್ ಯು ಚೇಂಜ್. ಮೇಡಮ್ ಥ್ಯಾಂಕ್ ಯು. ಸ್ವಲ್ಪ ಬೇಗ ನಡೀರಿ, ಶೂಟಿಂಗ್ ಸ್ಟಾರ್ಟ್ ಆಯ್ತು, ಬೇಗ ಹೋಗಿ. ಏಯ್ ನೀನ್ ತಾನೇ ಡ್ರೆಸ್ ಹೊಲ್ದೋನು, ಈಗ್ಲೇ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಬಿಡು, ಇಲ್ಲಾಂದ್ರೆ ಪ್ರೊಡ್ಯೂಸರ್ ದುಡ್ಡು ಬಿಚ್ಚೋದೇ ಇಲ್ಲ. ಅಣ್ಣ ನಿಮ್ಮನ್ನ ನೋಡ್ಬೇಕು ಅನ್ಕೊಂಡಿದ್ದೆ, ಹಾಗೆ ಬ್ಲೌಸ್ ಕೊಟ್ಟೋಗೋಣ ಅಂತಾನು ಬಂದೆ. ಅಣ್ಣ ಮಗಳಿಗೆ ಡಾನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೀಟ್ ಸಿಕ್ಕಿದೆ. ಫೀಸ್ ಸ್ವಲ್ಪ ಜಾಸ್ತಿ ಇದೆ. ನೀವು ಒಂದ್ 25,000 ದುಡ್ಡು ಕೊಟ್ರೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಇಷ್ಟು ದೊಡ್ಡ ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡುವಂತದ್ದು ಏನಿದೆ? ನಮ್ ರೇಂಜ್ಗಿರೋ ಸ್ಕೂಲ್ ನೋಡ್ಕೊಂಡು ಹೋಗೋ. ಎಲ್ಲ ನಮ್ ರೇಂಜೇ ಅಣ್ಣ. ನಾನ್ ಗವರ್ಮೆಂಟ್ಸ್ ಕಂಪ್ನಿ ಶುರು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾವು ಒಂದು ಹಂತಕ್ಕೆ ಬರೋ ಸಮಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ಶುರುನಲ್ಲಿ ಸ್ವಲ್ಪ ಚೆನ್ನಾಗಿ ಹೋಗ್ಬೇಕಲ್ವಾ? ನನ್ನ ಬಗ್ಗೆ ನಿನಗೆ ಚೆನ್ನಾಗ್ ಗೊತ್ತು. ಹಳೆ ತಮಿಳ್ ಮೂವಿ ಬ್ಯಾಲೆನ್ಸ್ ನ ಇನ್ನೂ ಕೊಟ್ಟಿಲ್ಲ. ಜೂನಿಯರ್ ಆರ್ಟಿಸ್ಟ್ ಬೇರೆ ಗಲಾಟೆ ಮಾಡ್ತಾ ಇದ್ದಾರೆ. ಏನೋ ಇವತ್ತು ನಾಳೆ ಅಂತ ಸಮಾಧಾನ ಮಾಡ್ಕೊಂಡ್ ಬಂದಿದ್ದೀನಿ. ಒಂದ್ ವೇಳೆ ಅವ್ರೇನಾದ್ರೂ ದುಡ್ಡನ್ನ ಪೂರ್ತಿ ಕೊಟ್ರೆ ನಾನ್ ನಿನಗ್ ಸಹಾಯ ಮಾಡ್ಬೋದಪ್ಪ, ಆದ್ರೆ ಖಂಡಿತ ಅಂತೂ ಹೇಳಕ್ಕಾಗಲ್ಲ. ಪಾಪಣ್ಣ ಅದು ಬೇರೆ ಎಲ್ಲಾದ್ರೂ ವ್ಯವಸ್ಥೆ. ಹೇ ಮಿಸ್ಟರ್, ನಿಮ್ ಜೂನಿಯರ್ ಆರ್ಟಿಸ್ಟ್ ಯಾರು ಚೆನ್ನಾಗಿ ಆಕ್ಟೇ ಮಾಡ್ತಿಲ್ಲ. ಅದಕ್ಕೆ ತಾನೇ ಅವ್ರು ಇನ್ನೂ ಜೂನಿಯರ್ ಆರ್ಟಿಸ್ಟ್ ಆಗೇ ಇರೋದು. ಇಲ್ಲ ಅಂದ್ರೆ ಅವರು ದೊಡ್ಡ ಸೂಪರ್ ಸ್ಟಾರ್ಗಳಾಗ್ತಿದ್ರು. ಸರಿ ಬಾ ಹೋಗಿ ಶೂಟಿಂಗ್ ನೋಡೋಣ.